ಇಂಡಿ ಪಟ್ಟಣದ ಪಂಚಶೀಲ ನಗರದಲ್ಲಿ ಜೋಶಿ ಶಿಕ್ಷಕರು ಅವ್ರ ಮನೆ ಆ್ಯಕ್ಚುಲಿ ಅವರು ಇರೋದಿಲ್ಲ, ಅವರು ಬಿಜಾಪುರಲ್ಲಿ ಇರ್ತಾರೆ. ಮನೆ ಖಾಲಿ ಇದೆ. ಆದರೂ 24 ಅವರ್ಸ್ ನೀರಿನಲ್ಲೇ ಅದು ಜಂಗ್ ಹತ್ತಿ ಪೂರ್ತಿ ನೀರು ಪೋಲಾಗ್ತಾಯಿತ್ತು. ಅದನ್ನು ಅರೆಸ್ಟ್ ಮಾಡುವ ಪ್ರಯತ್ನ ಮಾಡಿದ್ದೀನಿ. ಇದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಓಣಿ ಮೆಂಬರ್ ಸ್ವಲ್ಪ ಈ ಕಡೆ ಬಂದು ಇದನ್ನು ಸ್ವಲ್ಪ ಅದನ್ನು ಚೇಂಜ್ ಮಾಡಿ, ಪೈಪ್ ಆದರೂ ಚೇಂಜ್ ಮಾಡಬೇಕು. ಇಲ್ಲಾಂದರೆ ಅವರಿಗೆ ಫೋನ್ ಹಚ್ಚಿ ಏನೋ ರಿಪೇರಿ ಮಾಡೋ ಕೆಲಸ ಮಾಡಬೇಕು. ಇಲ್ಲಾಂದರೆ ನೀರು ಸಂಪೂರ್ಣವಾಗಿ ಪೋಲಾಗುತ್ತದೆ. ಬಟ್ ರಾತ್ರಿ ಬೆಳತನ ಪೋಲ್ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ನೋಡಿದ ತಕ್ಷಣ ಸಾಧ್ಯ ಆದಷ್ಟು ಮಟ್ಟಿಗೆ ನನ್ನ ಹತ್ತಿರ ಇರುವ ಪ್ಲ್ಯಾಸ್ಟಿಕ್ಕು ಮಟೀರಿಯಲ್ ತೊಗೊಂಡು ಅದನ್ನು ಅರೆಸ್ಟ್ ಮಾಡಿ ಆ ಜಲವನ್ನು ಸಂರಕ್ಷಣೆ ಮಾಡುವ ಕಾರ್ಯ ಮಾಡಿದ್ದೀನಿ. ಇನ್ನು ಮುಂದಿನದು ತಮಗೆ ಬಿಟ್ಟಿದ್ದು, ತಾವು ಯಾವ ರೀತಿ ಅದನ್ನು ತಗೋತೀರಿ ಅನ್ನೋದು. ಧನ್ಯವಾದಗಳು. ಒಂದು ಕಾಲದಲ್ಲಿ ಇಂಡಿ ಪಟ್ಟಣದಲ್ಲಿ ನೀರಿಲ್ಲದೆ ಹಾಹಾಕಾರ ಎದ್ದಿದ್ದು ನಮ್ಮ ಜನತೆ ಯಾವತ್ತೂ ಮರೆಯಬಾರದು. ನೀರಿಲ್ಲದೆ ಸಸ್ಯ ಸಂಕುಲ ನಾಶವಾಗುತ್ತೆ, ಜೀವರಾಶಿ ಅವನತಿಯ ಅಂಚಿಗೆ ಹೋಗಿಬಿಡುತ್ತೆ. ಮಳೆ ಎಷ್ಟೊಂದು ಅವಶ್ಯಕ. ಕಾಡು ನಾಶ ಮಾಡಿ ಕಾಂಕ್ರೀಟ್ ಕಾಡು ಬೆಳೆಸಿದ ನಾವು ಈಗ ಅದರ ಫಲಿತಾಂಶವನ್ನ ನೋಡಬೇಕಾಗುತ್ತೆ. ಇಲ್ಲ, ಈಗಲಾದರೂ ಎಚ್ಚೆತ್ತುಕೊಳ್ತೀವ? ಮಳೆ ಮಳೆ, ಎಲ್ಲೆಲ್ಲೂ ನೀರು, ಎಲ್ಲೆಲ್ಲೂ ನೀರು. ಕಾಪಾಡಿರಿ ನೀರ, ಗೌರವಿಸಿರಿ ನೀರ, ಉಳಿಸಿರಿ ಜೀವ ಜಲವ, ಮಾಡಿರಿ ಮಿತ ವ್ಯಯವ, ತೊಲಗಿಸಿರಿ ಬರದ ಭಯವ. ನೀರೇ ನಮ್ಮ ಆಸ್ತಿ, ನೀರ ಕೆಡಿಸಿದರೆ ಆಗುತ್ತೆ ಶಾಸ್ತಿ. ನೆನಪಿಡಿ, ನೀರು ನಿಸರ್ಗದ ಆಸ್ತಿ, ಅದರ ಮೌಲ್ಯ ಎಲ್ಲಕ್ಕೂ ಜಾಸ್ತಿ. ಇಂದು ನೀರು ಉಳಿಸಿದರೆ ನೀವು ಮುಂದೆ ನಿಮ್ಮ ಮಕ್ಕಳಿಗೆ ಇರುವುದು ಸುಖವು. ಜಲಕ್ಷಾಮ ಬರುವ ಮುನ್ನ ಎಚ್ಚೆತ್ತುಕೊಳ್ಳೋಣ. ಹನಿ ಹನಿ ನೀರನ್ನು